ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಸಂಬಂಧಿಸಿದಂತೆ ಯುಗಾದಿ ಪಾಡ್ಯದ ದಿನದಂದು ಹನುಮಕೊಪ್ಪ ಗ್ರಾಮದಲ್ಲಿ ನುಡಿದಿದ್ದ ಬೊಂಬೆಗಳ ಭವಿಷ್ಯ ಇದೀಗ ನಿಜವಾಗಿದೆ ಎಂದ ಮಾತುಗಳು ಕೇಳಿ ಬರ್ತಾ ಇವೆ. ಧಾರವಾಡ ತಾಲೂಕಿನ ಉಪ್ಪಿನಬೇಟಗೇರಿ ಸಮೀಪದ ಹನುಮಕೊಪ್ಪ ಗ್ರಾಮದಲ್ಲಿ ಯುಗಾದಿ ಸಂದರ್ಭದಲ್ಲಿ ನಡೆಸುವ ಬೊಂಬೆಗಳ ಭವಿಷ್ಯ ಪದ್ಧತಿಯಂತೆ ಈ ವರ್ಷದ ಭವಿಷ್ಯ ನುಡಿದಾಗ ಕರ್ನಾಟಕ ರಾಜಕೀಯ ದಿಕ್ಕಿಗೆ ಹಾನಿಯ ಸೂಚನೆ ಕಂಡು ಬಂದಿತ್ತು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇದರ ಆಧಾರವಾಗಿ ಸಿಎಂ ಸ್ಥಾನದಲ್ಲಿ ಬದಲಾವಣೆ ಸಂಭವಿಸಬಹುದು ಎಂದು ಅಂದಾಜಿಸಲಾಗಿತ್ತು. ಸಂಪ್ರದಾಯದ ಪ್ರಕಾರ ಯುಗಾದಿ ಅಮಾವಾಸ್ಯೆಯ ದಿನದಂದು ಮಣ್ಣಿನಿಂದ ಗದ್ದುಗೆ ನಿರ್ಮಿಸಿ ವಿವಿಧ ದಿಕ್ಕುಗಳಿಗೆ ಪ್ರತೀಕಾತ್ಮಕ ಮೂರ್ತಿಗಳನ್ನು ಇಟ್ಟು ಫಲ ಪರೀಕ್ಷೆಯನ್ನು ನಡೆಸಲಾಗ್ತಾ ಇತ್ತು. ಮೂರ್ತಿಗಳಿಗೆ ಆಗುವ ಹಾನಿ ಮತ್ತು ಫಲದ ಸ್ಥಿತಿಯನ್ನು ಆಧರಿಸಿ ಮಳೆ, ಬೆಳೆ ಹಾಗೂ ರಾಜಕೀಯ ಭವಿಷ್ಯವನ್ನ ಊಹಿಸಲಾಗ್ತಾ ಇತ್ತು ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಈ ವರ್ಷದ ಫಲ ಪರೀಕ್ಷೆಯಲ್ಲಿ ಕರ್ನಾಟಕ ದಿಕ್ಕಿನ ಬೊಂಬೆಗೆ ಹಾನಿ ಉಂಟಾಗಿತ್ತಂತೆ. ಈ ಸೂಚನೆ ಪ್ರಕಾರ ಸಿಎಂ ಸ್ಥಾನದಲ್ಲಿ ಬದಲಾವಣೆ ಸಂಭವಿಸಬಹುದು ಎಂದು ಭವಿಷ್ಯ ನುಡಿದಿತ್ತು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆ ನೀಡಿರುವ ಬೆಳವಣಿಗೆಯೊಂದಿಗೆ ಆ ಭವಿಷ್ಯವಾಣಿ ಭಾಗಶಃ ನಿಜವಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.